ಹಲೋ ಫ್ರೆಂಡ್ಸ್, ನಾನಿವತ್ತು ಜೋಳದ ರೊಟ್ಟಿ ಅಲಸಂದಿ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಜೋಳದ ರೊಟ್ಟಿ ಚಪಾತಿ ಜೊತೆ ಈ ಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಅಲಸಂದಿ ಕಾಳು ನಮ್ಮ ಮನೆಯಲ್ಲಿ 5 ಜನಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕ್ವಾಂಟಿಟಿ ತಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಕ್ವಾಂಟಿಟಿ ನೋಡಿ ತಗೊಳ್ಳಿ. ಒಂದು ಸಣ್ಣ ಗ್ಲಾಸಲ್ಲಿ ತಗೊಂಡ್ರೆ ಸಾಕು, 4ರಿಂದ 5 ಜನಕ್ಕೆ ಈ ಪಲ್ಯ ಮಾಡ್ಕೊಬೋದು. ಅಲಸಂದಿ ಕಾಳನ್ನ ಚೆನ್ನಾಗಿ ಕುಕ್ಕರಲ್ಲಿ ಕುದಿಸ್ಕೊಂಬಿಡಿ. ಒಂದು 5ರಿಂದ 7 ಸೀಟಿ ಕುದಿಸ್ಕೊಳ್ಳಿ. 7 ಸೀಟಿ ಹೊಡೆಸಿದ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ. ಸ್ವಲ್ಪ ಉದುರು ಬೇಕು ಅಂದರೆ ನಿಮಗೆ ಒಂದು 5 ಇಲ್ಲ 6 ಸೀಟಿ ಹೊಡೆಸ್ಕೊಳ್ಳಿ ಸಾಕು. ನೋಡಿ, ಸ್ಟವ್ ಆನ್ ಮಾಡಿಕೊಂಡು ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವ್ದು ಆಯಿಲ್ ಯೂಸ್ ಮಾಡ್ತೀರಾ ಅಡುಗೆಗೆ, ಆಯಿಲ್ ಹಾಕ್ಕೊಳ್ಳಿ. 4ರಿಂದ 5 ಚಮಚ ಆಯಿಲ್ ಹಾಕ್ಕೊಳ್ಳಿ. ನಾನು ಸ್ಪೂನ್ ತೋರಿಸ್ತೀನಿ ನಿಮಗೆ. ಚಿಕ್ಕ ಸ್ಪೂನಲ್ಲಿ 1 ಚಮಚ ಸಾಸಿವೆ ಮತ್ತು ಜೀರಿಗೆ 1 ಚಮಚ ತಗೊಂಡಿದ್ದೀನಿ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಈಗ ನೀವು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈರುಳ್ಳಿನ ಹಾಕ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಚಿಕ್ಕದು 2 ಈರುಳ್ಳಿ ತಗೊಂಡಿದ್ದೀನಿ. ದೊಡ್ಡದಾದರೆ 1 ಸಾಕು, ಚಿಕ್ಕದಾದರೆ 2 ತಗೊಳ್ಳಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ನೀವು ಮಾಡಿ ನೋಡಿ ಈ ಪಲ್ಯನ ಹೇಗಾಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಮ್ಮ ಹಳ್ಳಿಗಳ ಕಡೆ ಹೇಗೆ ಮಾಡ್ತಾರೆ ಈ ಪಲ್ಯನ ಅದೇ ಥರ ನಾನು ಮಾಡಿ ತೋರಿಸ್ತಿದ್ದೀನಿ. ನಿಮಗೆ ಇಷ್ಟ ಆಗುತ್ತಾ ಅಂತ ಅಂದ್ಕೊತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಕಡಲೆ ಬೀಜ ಮತ್ತು ಬಿಳಿ ಎಳ್ಳನ್ನು ಸಣ್ಣ ಉರಿ ಇಟ್ಕೊಂಡು ಹುರಿದಿಟ್ಕೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಬಿಳಿ ಎಳ್ಳು 2 ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡಿ. ಈಗ ನೋಡಿ, ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ. ನಾವೀಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ. ನಿಮಗೆ ಹುಳಿ ಬೇಕಂದರೆ 2 ಟೊಮೆಟೊ ಹಾಕ್ಕೊಬೋದು. ನಾನೊಂದು ಚಿಕ್ಕ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಹುಳಿ ಜಾಸ್ತಿ ಇಷ್ಟಪಡಲ್ಲ, ಅದಕ್ಕೆ. ಈಗ ನೋಡಿ, ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾವೀಗ ಈ ಜಾಗದಲ್ಲಿ ಅರಿಶಿನ ಮತ್ತು ಧನಿಯಾ ಪೌಡ್ರು ಹಾಕ್ಕೊಳ್ಳೋಣ. ನಾನೊಂದು ಅರ್ಧ ಚಮಚ, ಚಿಕ್ಕ ಚಮಚದಲ್ಲಿ ಅರ್ಧ ಚಮಚ ಅರಿಶಿನ ಮತ್ತು 2 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಹಾಕ್ಕೊತಾ ಇದ್ದೀನಿ. ಇದೆರಡು ಹಾಕ್ಕೊಂಡ್ಮೇಲೆ 1 ನಿಮಿಷ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಮೆತ್ತಗಾಗೋವರೆಗೂ. ನೋಡಿ, ಇದೇ ಚಮಚದಲ್ಲಿ ನಾನು ಅರಿಶಿನ ಮತ್ತು ಧನಿಯಾ ಪೌಡ್ರು ಹಾಕ್ಕೊಂಡಿರೋದು. ಸಾಸಿವೆ ಜೀರಿಗೆ ಎಲ್ಲ ನೋಡಿ. ಇದು ಅಚ್ಕಾರದ ಪುಡಿ. ಒಂದು 4ರಿಂದ 5 ಚಮಚ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಅದೇ ಚಿಕ್ಕ ಚಮಚನಲ್ಲೇ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ 2 ಸ್ಪೂನ್ ಉಪ್ಪು ತಗೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೆಕ್ಸ್ಟ್ ನಾನು ಬೆಲ್ಲ ಸೇರಿಸ್ಕೊತೀನಿ. ಸ್ವಲ್ಪ ಬೆಲ್ಲ ತಗೊಳ್ಳಿ, 1-2 ಚಮಚ ಅಷ್ಟು. ಬೆಲ್ಲ ಹಾಕಿದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸು ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ. ಅದಕ್ಕೆ ಚೆನ್ನಾಗಿ ಮೆತ್ತಗಾಗೋವರೆಗೂ ಎಣ್ಣೆ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಲಿಡ್ ಕ್ಲೋಸ್ ಮಾಡಿ ಅದನ್ನು ಬಿಟ್ಬಿಡಬೇಕು. ಚೆನ್ನಾಗಿ ಫ್ರೈ ಆಗಬೇಕದು. ಈಗ 2 ಮಿನಿಟ್ಸ್ ಆಯಿತು. ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಚೆನ್ನಾಗೆಲ್ಲ ಮೆತ್ತಗಾಗಿ ಫ್ರೈ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ತೊಗೋಬೇಕು, ಜಾಸ್ತಿ ಬೇಡ. ಟೇಸ್ಟ್ಗಷ್ಟೇ ಹುಣಸೆಹಣ್ಣು ಹಾಕ್ಕೊತಾ ಇರೋದು. ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಆಗುತ್ತೆ. ನಿಮ್ಗೆ ಹುಳಿ ಇಷ್ಟ ಅನ್ನೋ ಹಾಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬಾರ್ದು. ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಹುಣಸೆಹಣ್ಣು, ಬೆಲ್ಲ ಮತ್ತು ಗರಂ ಮಸಾಲ ಹಾಕಿದ್ರೇ ಇದಕ್ಕೆ ಟೇಸ್ಟ್ ಬರೋದು ಈ ಪಲ್ಯಗೆ. ಅದಕ್ಕೆ ಸ್ವಲ್ಪನೇ ಹುಣಸೆಹಣ್ಣು, ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ. 1 ಮಿನಿಟ್ ಆದರೆ ಸಾಕು. ಈಗ 1 ಮಿನಿಟ್ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ, ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಪಲ್ಯದೆಲ್ಲ ಒಗ್ಗರಣೆ ಆಗಿದೆ ಚೆನ್ನಾಗಿ. ಈಗ ಕುದಿಸಿಟ್ಕೊಂಡಿದ್ವಲ್ಲ ಅಲಸಂದಿ ಕಾಳನ್ನ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ನಾನು.
ಎಲ್ಲ ಅಲಸಂದಿ ಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸು ಬಿಡಬೇಕು. ನೀರಿನಂಶ ಏನಿರುತ್ತೆ ಅಲ್ವಾ ಸ್ವಲ್ಪ ಅಲಸಂದಿ ಕಾಳಲ್ಲಿ, ಆ ನೀರಿನಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಅಲಸಂದಿ ಕಾಳು ಕುದಿಸೋದಕ್ಕೆ ಇಡಬೇಕಾದ್ರೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ನೀರು ಅಲಸಂದಿ ಕಾಳು ಕುದಿಯೋಷ್ಟೇ ಹಾಕ್ಕೊಳ್ಳಿ. ನಾನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ನೀರು. ಅಲಸಂದಿ ಕಾಳು ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿರ್ತೀನಿ. ಈಗ ನೋಡಿ MTR ಮಸಾಲ, ಗರಂ ಮಸಾಲ ಪೌಡ್ರು 2 ಚಮಚ ಹಾಕ್ಕೊಂಡಿದ್ದೀನಿ. ಆಗಲೇ ತೋರಿಸಿದ್ನಲ್ಲ ಅದೇ ಸ್ಪೂನಲ್ಲೇ ನಾನು 2 ಸ್ಪೂನ್ ತಗೊಂಡಿದ್ದೀನಿ ಗರಂ ಮಸಾಲನ. ಅಲಸಂದಿ ಕಾಳಲ್ಲಿ ನಾನು ನೀರು ತೆಗೆದಿರಲಿಲ್ಲ, ನಾನು ಕುದಿಸಿ ತೆಗೆದಿಟ್ಟಿದ್ದೆ, ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ. ಸ್ವಲ್ಪನೇ ನೀರಿನ ಅಂಶ ಇತ್ತು ನೋಡಿ, ಈ ಥರ ನೀರಿನ ಅಂಶ ಇರುತ್ತೆ. ಅದೆಲ್ಲ ಹೋಗೋವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ. ಮತ್ತು ಕಡಲೆ ಬೀಜ, ಬಿಳಿ ಎಳ್ಳು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಒಂದು 4 ಟೇಬಲ್ ಸ್ಪೂನು ಹಾಕ್ಕೋತೀನಿ. ಇವಾಗ ಕೊತ್ತಂಬರಿ ತೊಳೆದ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ. ಈಗ ಕೊತ್ತಂಬರಿ ಹಾಕ್ಕೋತೀನಿ. ಕೊತ್ತಂಬರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಟ್ಬಿಡಿ. ಮತ್ತು ಒಂದು 2 ನಿಮಿಷ ಆದಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಇದು ಅಲಸಂದಿ ಕಾಳು ಪಲ್ಯ ಈಗ ರೆಡಿ ಆಗಿದೆ. ಈಗ ನಾವು ಜೋಳದ ರೊಟ್ಟಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನೋಡಿ, 1 ಕಪ್ ನಾನು ಜೋಳದ ಹಿಟ್ಟು ತಗೊಂಡಿದ್ದೀನಿ. 1 ಕಪ್ ಜೋಳದ ಹಿಟ್ಟಿಗೆ 1 ಗ್ಲಾಸ್ ನೀರು ತಗೊಂಡಿದ್ದೀನಿ. ನೀರು ನಾನು ಸ್ವಲ್ಪ ಕುದಿಸ್ಕೊತೀನಿ. ನೀರು ಕುದಿಸ್ಕೊಂಬಿಟ್ಟು ಸೈಡಿಗೆ ತೆಗೆದಿಟ್ಕೋತೀನಿ. ಈಗ ತವಾ ಇಟ್ಕೋತೀನಿ. ಇದು ಕಬ್ಬಿಣದ ಹೆಂಚು, ನಮ್ಮೂರಿಂದ ತಂದಿರೋದು ನಾನು. ಇದ್ರ ಮೇಲೇ ನಾನು ಯಾವಾಗಲೂ ಚಪಾತಿ ರೊಟ್ಟಿ ಎಲ್ಲ ಮಾಡೋದು. ಈಗ ಜೋಳದ ಹಿಟ್ಟು 1 ಕಪ್ ತಗೊಂಡಿದ್ನಲ್ಲ ಅದು ಜರಡಿ ಹಿಡ್ಕೊಂಡಿದ್ದೀನಿ. ಜರಡಿ ಹಿಡ್ಕೊಂಡು ಈಗ ಹಿಟ್ಟು ನಾದ್ಕೋತೀನಿ ನೋಡಿ. ಈ ಥರ ಸ್ವಲ್ಪನೇ ಬಿಸಿ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕು. ಚಪಾತಿ ಹಿಟ್ಟು ನಾದ್ತೀವಲ್ಲ ಅದೇ ಥರನೇ ಇದೂ. ಹಿಟ್ಟು ನಿಧಾನಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನೀರು ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಾದ್ಕೊಳ್ಳಿ, ಇಲ್ಲಾಂದರೆ ಕೈ ಸುಡುತ್ತೆ. ಸ್ವಲ್ಪ ಬಿಸಿ ನೀರೇ ತಗೋಬೇಕು. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ನಾವು ಹಿಟ್ಟು ನಾದ್ಕೋಬೇಕಾಗುತ್ತೆ. ತಣ್ಣೀರೂ ಹಾಕ್ಕೋಬೋದು, ಆದರೆ ರೊಟ್ಟಿ ಸರಿಯಾಗಿ ಬರೋದಿಲ್ಲ. ರೊಟ್ಟಿ ಸರಿಯಾಗಿ ಬರಬೇಕು ಅಂದರೆ ಇದೇ ಥರನೇ ಬಿಸಿ ನೀರು ಮಾಡಿಕೊಂಡು ಈ ಥರ ನಾದ್ಕೊಂಡು ಕಲ್ತ್ಕೊಂಡ್ಬೇಕಾಗುತ್ತೆ. ಇಷ್ಟೊತ್ತು ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದೇ ಕೈಯಲ್ಲಿ ನಾದ್ಕೊಂಡೆ. ಇವಾಗ 2 ಕೈಯಲ್ಲಿ ನಾದ್ಕೊತಾ ಇದ್ದೀನಿ. ಫುಲ್ಲು ನೀರು, 1 ಗ್ಲಾಸ್ ಫುಲ್ ನೀರು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಈ ಥರ ನಾನಿವಾಗ ನಾದ್ಕೋತಾ ಇದ್ದೀನಿ 2 ಕೈಯಲ್ಲಿ. ಚೆನ್ನಾಗಿ ಪ್ರೆಷರ್ ಹಾಕಿ ನಾದ್ಕೊಂಡು ಚೆನ್ನಾಗಿ ನಾವೆಷ್ಟು ಚೆನ್ನಾಗಿ ಈ ಥರ 2 ಕೈಯಲ್ಲಿ ಹಿಟ್ಟು ಪ್ರೆಷರ್ ಹಾಕಿ ಈ ಥರ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಹಿಟ್ಟು ನಾದ್ಕೊಂಡಿದ್ದಾಯಿತು. ರೊಟ್ಟಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಕೈಯಲ್ಲಿ ಈ ಥರ ಮಾಡ್ಕೋತೀನಿ. ಚಪಾತಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹಿಟ್ಟು ತಗೋತೀವಿ, 1 ಚಪಾತಿ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಹಿಟ್ಟು ತಗೊತೀನಿ. ಇದಕ್ಕೂ ನಾನು, ನೀವು ದೊಡ್ಡ ಸೈಜ್ ಮಾಡ್ಕೋಬೇಕು ರೊಟ್ಟಿ ಅಂದರೆ ಜಾಸ್ತಿ ತಗೋಬೋದು, ಇಲ್ಲ ಚಿಕ್ಕ ರೊಟ್ಟಿ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಹಿಟ್ಟು ತಗೊಳ್ಳಿ. ಫಸ್ಟ್ ಮಾಡಿದ ರೊಟ್ಟಿ ಮಕ್ಕಳಿಗೆ ಕೊಡಬಾರ್ದು ಅಂತಾರೆ ನಮ್ಮ ಮನೆಯಲ್ಲಿ ದೊಡ್ಡವರು. ಅದಕ್ಕೇ ಸ್ವಲ್ಪ ಹಿಟ್ಟು ತೆಗೆದು ಇಟ್ಟಿದ್ದೀನಿ ತವೆ ಮೇಲೆ. ಫಸ್ಟ್ ರೊಟ್ಟಿ ನನ್ನ ಮಗುಗೆ ಕೊಡಬೇಕು ಅಂದ್ಬಿಟ್ಟು, ಅವಳು ಹೊಟ್ಟೆ ಹಸಿತಾ ಇದೆ ಅಂತ ಅಳ್ತಾ ಇದ್ದಾಳೆ. ಅದಕ್ಕೆ ಈ ಥರ ಇಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಮಾಡೋ ರೊಟ್ಟಿನ ನಾವು ಮಕ್ಕಳಿಗೆ ಕೊಡ್ಬೋದು. ಅದಕ್ಕೆ ಆ ಥರ ಚಿಕ್ಕದಾಗಿ ಫಸ್ಟು ತವೆ ಮೇಲೆ ರೊಟ್ಟಿ ಹಿಟ್ಟು ಇಟ್ಬಿಡ್ತೀನಿ. ಫಸ್ಟ್ ನಾನು ರೊಟ್ಟಿನ ಅಂಗೈಯಲ್ಲಿ, ಬೆರಳುಗಳಲ್ಲಿ ಒಂದೇ ಕೈಯಲ್ಲಿ ಮಾಡ್ತೀನಿ. ಮತ್ತು ಬರ್ತಾ ಸ್ವಲ್ಪ ದೊಡ್ಡದಾದಮೇಲೆ 2 ಕೈಯಲ್ಲಿ ರೊಟ್ಟಿನ ಈ ಥರ ಮಾಡ್ಕೋತೀನಿ. ಆಗಾಗ ಸ್ವಲ್ಪ ಹಿಟ್ಟು ತಗೊಂಡು ಹಾಕ್ಕೋತಿರ್ಬೇಕು ರೊಟ್ಟಿ ಕೆಳಗಡೆ, ಮತ್ತು ಕೈಗೆ ಸ್ವಲ್ಪ ಹಿಟ್ಟು ಹಚ್ಕೊತಾ ಇರಬೇಕು. ಇಲ್ಲ ಅಂದರೆ ರೊಟ್ಟಿ ಮಾಡೋಕ್ಕಾಗಲ್ಲ, ಹಿಟ್ಟೆಲ್ಲ ಕೈಗೆ ಹತ್ಕೊಂಡ್ಬಂದ್ಬಿಡುತ್ತೆ. ಸ್ವಲ್ಪ ಆವಾಗ ಹಿಟ್ಟು ಹಾಕ್ಕೋತಿರಬೇಕು. ಈ ಥರ ನೋಡಿ ಕೈಯಲ್ಲಿ ತಗೊಂಡು ಹೆಂಚಿನ ಮೇಲೆ ಹಾಕ್ಕೋತಿದ್ದೀನಿ. ಈಗ ಒಂದು ಚಿಕ್ಕದಾಗಿರೋ ಬಟ್ಟೆ ತಗೊಂಡಿದ್ದೀನಿ ನಾನು, ನೀರು ಹಚ್ತಾ ಇದ್ದೀನಿ. ಚಿಕ್ಕದಾಗಿ ಬಟ್ಟೆನ, ಕ್ಲೀನಾಗಿರೋ ಬಟ್ಟೆನ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ನೀರಲ್ಲಿ ಡಿಪ್ ಮಾಡಿಬಿಟ್ಟು ರೊಟ್ಟಿಗೆ ಒರೆಸ್ಬೇಕು.
ಈ ರೊಟ್ಟಿಗೆ ನಾವು ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಹಚ್ಚೋದಿಲ್ಲ. ಈ ಥರ ನೀರಲ್ಲಿ ಡಿಪ್ ಮಾಡಿಬಿಟ್ಟು ನೀರನ್ನು ಒರೆಸ್ತೀವಿ ಅಷ್ಟೇ. ಎಣ್ಣೆ ತುಪ್ಪ ಏನೂ ಯೂಸ್ ಮಾಡೋದಿಲ್ಲ. ಇದೇ ಥರನೇ ರೊಟ್ಟಿ ಮಾಡೋದು. ಈಗ ಮತ್ತೆ ನೆಕ್ಸ್ಟ್ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ತಗೊಂಡಿದ್ದೀನಿ ನೋಡಿ. ಫಸ್ಟು ಪ್ರತಿಯೊಂದು ರೊಟ್ಟಿ ಮಾಡೋಬೇಕಾದ್ರೂ ನಾನು ಈ ಥರ ಕೈಯಲ್ಲಿ ಒಂದು ಸ್ವಲ್ಪ ನಾದ್ಕೊಂಡಂಗೆ ಮಾಡಿಬಿಟ್ಟು ಈ ಥರ ಮಾಡಿಕೊಂಡು ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಂದರೆ ರೊಟ್ಟಿ ಸರಿಯಾಗಿ ಬರೋದಿಲ್ಲ. ಎಡ್ಜಲ್ಲಿ ಎಲ್ಲ ಸೀಳ್ಕೊಂಡು ಬಂದುಬಿಡುತ್ತೆ, ರೊಟ್ಟಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪ್ರತಿಯೊಂದು ರೊಟ್ಟಿ ಮಾಡಬೇಕಾದ್ರೂ ಸ್ವಲ್ಪ ಕೈಯಲ್ಲಿ ಎರಡು ಕೈಯಲ್ಲಿ ನಾದ್ಕೊಂಡಂಗೆ ಮಾಡಿಬಿಟ್ಟು ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ರೊಟ್ಟಿನ ಈ ಥರ ಆಗಾಗ ತಿರುಗಿಸ್ಕೊತಾ ಇರಬೇಕು. ತಿರುಗಿಸ್ಕೊಂಬಿಟ್ಟು ಸ್ವಲ್ಪ ಅದಕ್ಕೆ ರೊಟ್ಟಿ ಮೇಲೆ ಪ್ರೆಷರ್ ಕೊಟ್ಟಂಗೆ ಮಾಡಬೇಕು. ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ನಾನು ರೊಟ್ಟಿ, ಅದಕ್ಕೆ ಪ್ರೆಷರ್ ಕೊಡಬೇಕಾಗುತ್ತೆ. ಸ್ವಲ್ಪ ದಪ್ಪ ರೊಟ್ಟಿ ಮಾಡಿಕೊಂಡ್ರೆ ರೊಟ್ಟಿ ಉಬ್ಬಿ ಬರುತ್ತೆ, ಪೂರಿ ಉಬ್ಬಿದಂಗೆ. ಈ ಥರ ಪ್ರೆಷರ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ತುಂಬ ದಪ್ಪ ಅಂದರೆ ತಿನ್ನೋದಿಲ್ಲ. ಈ ಥರ ಇದ್ರೇ ರೊಟ್ಟಿ ತಿಂತಾರೆ. ಇನ್ನು ಸ್ವಲ್ಪ ದಪ್ಪ ಮಾಡಿಬಿಟ್ರೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಈ ಥರ ರೊಟ್ಟಿ ಮಾಡ್ಕೊತೀನಿ ನಾನು. ನೋಡಿ ಈಗ ಒಂದು ರೊಟ್ಟಿ ಆಯಿತು. ನೆಕ್ಸ್ಟ್ ರೊಟ್ಟಿ ನಾನು ಸ್ವಲ್ಪ ಹತ್ತಿರದಿಂದ ವೀಡಿಯೋ ಮಾಡ್ತಿದ್ದೀನಿ ನೋಡಿ. ಇಷ್ಟು ಹಿಟ್ಟು ತೊಗೊತೀನಿ ನಾನು. ನೀವು ಇನ್ನೂ ಜಾಸ್ತಿ ಬೇಕಾದರೂ ತೊಗೋಬೋದು. ಇಲ್ಲ ಇನ್ನೂ ಚಿಕ್ಕ ರೊಟ್ಟಿ ಮಾಡ್ಕೊತೀನಿ ಅಂದರೆ ಚಿಕ್ಕದಾಗಿ ಹಿಟ್ಟು ತಗೊಂಡು ಈ ಥರ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ರೊಟ್ಟಿ ಮಾಡಬೇಕಾದ್ರೂ ಈ ಥರ ಮಾಡಿಕೊಂಡು ರೊಟ್ಟಿ ಸ್ವಲ್ಪ ಕೈಯಲ್ಲಿ ಎರಡು ಕೈಯಲ್ಲಿ ಮಿದ್ಕೊಂಡಂಗೆ ಮಾಡಿ ಈ ಥರ ಮಾಡಿಕೊಂಡು ಮಾಡಬೇಕಾಗುತ್ತೆ. ಒಂದು ಕೈಯಲ್ಲಿ ನೋಡಿ ಸಪೋರ್ಟ್ ಕೊಡ್ತಾ ಇರಬೇಕು ಸೈಡಲ್ಲಿ, ಇಲ್ಲ ಅಂದರೆ ಸೀಳ್ಕೊಂಡ್ಬಿಡುತ್ತೆ ರೊಟ್ಟಿ. ರೊಟ್ಟಿನ ತೆಗೆದ್ಬಿಟ್ಟು ನೋಡಿ ಈ ಥರ ತೆಗೆದು ಸ್ಪ್ರೆಡ್ ಮಾಡ್ಕೋಬೇಕು ಹಿಟ್ಟನ್ನ. ಆವಾಗವಾಗ ಸ್ಪ್ರೆಡ್ ಮಾಡಿಕೊಂಡು ಕೈನ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಈ ಥರ ನಿಧಾನಕ್ಕೆ ರೊಟ್ಟಿನ ಮಾಡ್ಕೋಬೇಕಾಗುತ್ತೆ. ಸೈಡಲ್ಲಿ ಕೈ ಈ ಥರ ಸಪೋರ್ಟ್ ಕೊಡಲಿಲ್ಲ ಅಂದರೆ ಸೈಡಲ್ಲಿ ಎಡ್ಜಲ್ಲಿ ರೊಟ್ಟಿ ಸೀಳ್ಕೊಂಬರುತ್ತೆ, ರೊಟ್ಟಿ ಮಾಡೋಕ್ಕಾಗಲ್ಲ. ಹಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಲಿಲ್ಲ ಅಂದರೆ, ಹಿಟ್ಟು ಹಾಕ್ಕೊಳ್ಳಿಲ್ಲ ಅಂದರೆ ರೊಟ್ಟಿ ಮೇಲೆ ರೊಟ್ಟಿ ಕೆಳಗಡೆ ರೊಟ್ಟಿ ಮುರ್ಕೊಂಬಿಡುತ್ತೆ. ಹಿಟ್ಟೆಲ್ಲ ಕೈಗೆ ಹತ್ಕೊಂಡು ಬಂದುಬಿಡುತ್ತೆ. ಅದಕ್ಕೆ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೋಬೇಕು. ರೊಟ್ಟಿ ಮಾಡಿದ್ದಾಯ್ತು. ಇವಾಗ ನೋಡಿ ಹೆಂಚಿನ ಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ಡಿಪ್ ಮಾಡಿಬಿಟ್ಟು ಕ್ಲಾತ್ನ ನೀರು ಹಚ್ಕೋತೀನಿ. ಈ ಥರ ನೀರು ಹಚ್ಕೊಂಡ್ಬಿಟ್ಟು ಅದನ್ನು 1 ಮಿನಿಟ್ ಬೇಯಿಸೋಕ್ಕೆ ಬಿಟ್ಬಿಡಬೇಕು. ಸಣ್ಣ ಉರಿ ಇಟ್ಟು ರೊಟ್ಟಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಜೋರು ಉರಿ ಇರಬೇಕು, ಇಲ್ಲಾಂದರೆ ರೊಟ್ಟಿ ಮೆತ್ತಗೆ ಬರೋದಿಲ್ಲ, ಕಟಿ ಕಟಿ ಆಗಿಬಿಡುತ್ತೆ ಹಪ್ಪಳ ಆದಂಗೆ. ಈ ಥರ ಜೋರು ಉರಿ ಇಟ್ಬಿಟ್ಟು ರೊಟ್ಟಿ ಮಾಡ್ಕೋಬೇಕು. ನೋಡಿದ್ರಲ್ಲ ಈಗ ರೊಟ್ಟಿ ಮತ್ತು ಅಲಸಂದಿ ಕಾಳು ಪಲ್ಯ ಹೇಗೆ ಮಾಡ್ಕೋಬೇಕು ಅಂದ್ಬಿಟ್ಟು ನೀವು ಮಾಡಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಫಸ್ಟ್ ವಿಡಿಯೋ. ನೀವು ಲೈಕ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ಬೇರೆ ಅಡುಗೆ ಮಾಡೋದಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫ್ರೆಂಡ್ಸ್.